ನಮಸ್ತೆ ಕರ್ನಾಟಕ, ನಾನು ನಿಮ್ಮ ವಿಜಯ ನಾವು ನಿನ್ನೆ ವಾರಣಾಸಿಗೆ ಬಂದಿದ್ದೆವು. ನೆಸಕಿನ 4 ಸುಮಾರು ಬಂದಿದ್ದೆವು. ನೀವು ನಿನ್ನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ನಾವು ನಿನ್ನೆ ರಾತ್ರಿನೇ ಅಸ್ಸಿಘಾಟಿಗೆ ಹೋಗಿದ್ದೆವು. ಏನು ಗಂಗಾ ಆರತಿ ಇರ್ತದೆ ಹೇಳಿಕೆರೆ ಹೋಗಿದ್ದೆವು. ಆದ್ರೆ ಅಲ್ಲಿ ಗಂಗಾ ಆರತಿ ಕ್ಯಾನ್ಸಲ್ ಆಗೈತೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಈಗ ಟೈಮ್ ಬಂದು 6-7 ಆಗೈತಿ. ಈಗ ನಾವು ಕಾಲಭೈರೇಶ್ವರ ಟೆಂಪಲ್ ಕೊಂಡೇವೆ. ಯಾಕಂದ್ರೆ ಜ್ಯೋತಿರ್ಲಿಂಗ ನೋಡ್ತೀನಿ ಮೊದಲೇ ಕಾಲಭೈರವಕ್ಕೆ ಹೋಗಿ ಅಲ್ಲಿದ್ದ ಆಶೀರ್ವಾದ ತೊಗೊಂಡು ಅವ್ರ ಪರ್ಮಿಷನ್ ತೊಗೋಬೇಕ್ರಿ. ನೀವು ಯಾವಾಗಲೂ ಬಂದ್ರೂ ನೀವೇನು ಜ್ಯೋತಿರ್ಲಿಂಗ ಇಲ್ಲಿ ದರ್ಶನ ತೊಗೊಳಕ್ಕೆ ಕಾಲಭೈರವಕ್ಕೆ ಹೋಗಿ ಅಲ್ಲಿಂದ ಪರ್ಮಿಷನ್ ತೊಗೊಂಡು ನೀವು ಮುಂದೆ ಇಲ್ಲಿ ನೋಡ್ರಿ, ವಾರಣಾಸಿದ ಮಾರ್ಕೆಟ್ ಅದು ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಾಮಿಗಳು ಬುಲೆಟ್ ಮ್ಯಾಗ ಸೌಂಡ್ ಮಾಡ್ಬೇಕು ಹೊಂಟೇವ್. ನೋಡ್ರಿ, ಮೊದಲೇ ಗುಡಿಯಾಗ ದರ್ಶನ ಸಿಗ್ಬೇಕಂದ್ರೆ ವಜ್ಜೆ ಐತಿ. ಇವರು ಒಂದೊಂದು ತಾಸುಗಟ್ಟಲೆ ಲೇಟ್ ಮಾಡೋಕೆ ಕುಂದಿರ್ತಾರೆ. ಭಯ್ಯ ಇಲ್ಲಿ ನನ್ನ ಗುಡನೇ ಇದ್ದಿರಲ್ಲ, ಎಲ್ಲಿ ಹೋದ್ರಿ? ಇವ್ರೊಬ್ಬರೇ ಅಲ್ಲ, ಇನ್ನ 4 ಮಂದಿನ ಹಿಂದೆ ಅದಾರ. ಅವ್ರು ಯಾವ ಬರ್ತಾರ ಏನು ಆಯ್ತಂದ್ರೆ ಇವತ್ತೇನ ದರ್ಶನ ಆಗೋದಿಲ್ಲ. ದರ್ಶನ ಆಗೋದಿಲ್ವ ಇವತ್ತು? ಆಗಂಗಿಲ್ಲ. ಕಾಲಭೈರೇಶ್ವರ ಅಷ್ಟೇ, ವಿಶ್ವನಾಥ ಟೆಂಪಲ್ ಇಲ್ಲ. ಅವ್ರು ಬರಾಕಿನ ತಡ ಮಾಡ್ತಾರೆ ಅಂತ ಹೇಳಿಕೇರಿ ಲಸ್ಸಿ ಕೊಡಾಕಿಲ್ಲ ಅಂಗಡಿ ಬಂದೆ ನೋಡ್ರಿ. ಅಲ್ಲಿ ನೋಡ್ರಿ ಹೆಂಗೆ ಮಾಡ್ತಾರೆ, ಏನೇನು ಹಾಕತ್ತಾರ. ಹೆಂಗದ ಒಳಗೆ ಜಾಗ ಐತೆ ನೋಡು. ಮಾಡೇ ಬಿಡೋಣ, ಹೊಸದೆಲ್ಲ ಮಾಡ್ಬೇಕು. ನಡಿ, ಚಲೋ ಇಲ್ಲ ಹೇಳತಾನೆ. ಏನಕ್ಕೆ ಹೇಳಿ ನಡಿ. ಏ ಬ್ಯಾಡ, ಏನ್ ನಂದೈತದ ಯಾಕೆ ನೀ ಬೇಕಂದ್ ಬೇರೆ ಹೇಳಲ್ಲ. ಸರಿ ಒಳಗೆ ಹೋಗೋಣ ಸರಿ. ಹೇಳಿ ಸರ್, ಫಸ್ಟ್ ಟೈಮ್ ತಿಂತಾ ಇದ್ದೀರಾ, ಹೆಂಗ ಅನಿಸ್ತಾ ಇದೆ? ಇವ್ರು ನಾನು ಮೊದಲು ಸಾದಾ ಲಸಿ ಕುಡಿಸಿ ಇವ್ರು ಏನು ಸ್ಪೆಷಲ್ ಹಾಕೊಂಡಾರೆ. ಅಣ್ಣ ನೀವೇನು ಇದೇ ತಿನ್ಕೋತ ಕುಂದಿರ್ತೀರೋ ಏನು? ನಮಗೆ ದರ್ಶನ ಮಾಡಿಸ್ತಿರೋ ಗುಡಿ ಹೋಗ್ರು ನಾಳೆ ಅಲ್ಲ, ಗುಡಿ ಇನ್ನೂ 1 ಕಿಲೋಮೀಟರ್ ದೂರ ಅದ. ಇಲ್ಲೇ ಗದ್ಲು ನೋಡ್ರಿ ಹೆಂಗದ. ಆಗಲೇ ನಿಮಗೆ ಗದ್ದು ಅದು ಇದ್ರ ಸಂಬಂಧ ಇಲ್ಲಿ ಏನು ಕಾಶಿ ವಿಶ್ವನಾಥ ಅಂತ ಗುಡಿ ಐತಲ್ಲ, ಅದು ಹಿಂದಿಂದ ಹಂಗೆ ಪಾಳೆ ಬರ್ತೈತಿ. ಅಲ್ಲಿ ಹಿಂದಿಂದ ಪಾಳೆ ದರ್ಶನ ತಗೋತಾರೆ. ನೀವು ಇಲ್ಲೇ ದರ್ಶನ ತಗೋರಿ. ಬರ್ಲಕ್ಕಾಗೈತಿಲ್ಲ ಅಂದ್ರೆ ದರ್ಶನ ಇಲ್ಲೇ ತಗೊಳ್ಳಿ. ಕಾಲಭೈರೇಶ್ವರ ಗುಡಿಗೆ ಬಂದೇ ಬಿಟ್ಟೆವು. ಚಂದನಂ ವಂದೇ ನಿತ್ಯಂ ಪವಿತ್ರಂ ಪಾವನಾಶನಂ ನಿತ್ಯಂ ಲಕ್ಷ್ಮೀ ವಾರಾಣಸ್ಯಾಂ ಭೈರವದೇವ ಸಂಸಾರ ಭಯನಾಶನಂ ಮಣೇಗಂ ಯುಗಂ ಪಾಪಂ ಭೈರವ ಕಾಶಿ ಕೋತವಾಲ ದೀನಾನಾಥ ಶಂಭು ಶಂಕರ. ಕಡೆ ಹೊಸ ಬಾಬಾ ಬಂದನ್ರಿ, ಇಲ್ಲಿ ಕೂತ ನೋಡ್ರಿ. ಇಲ್ಲಿ ಸ್ವಾಮಿಗಳು ಬರೀ ಸಾಕು. ನೋಡ್ರಿ, ನಾವು ನಮ್ಮ
ಇಲ್ಲಿ ನೋಡ್ರಿ ನಾವು ನಮ್ಮ ಬಿಜಾಪುರದಿಂದ ಸ್ವಾಮಿ ಕರ್ಕೊಂಬಂದೇವು. ಸ್ವಾಮಿಗಳು ನಮಗೆ ಆಶೀರ್ವಾದ ಮಾಡ್ತಿದ್ದಾರೆ. ನೀವು ಕಿರಣ್ ಅವರು ನೀನು ನೋಡಿಕೊಂಡು ನಿನ್ನ ಕಾನ್ಸಂಟ್ರೇಷನ್ ಏಕಾಗ್ರತೆಯನ್ನು ಇಟ್ಟುಕೊಂಡು ನಿನ್ನ ಕೆಲಸವನ್ನು ಮಾಡಿದರೆ ನೀನು ಲೈಫಲ್ಲಿ ಸಕ್ಸಸ್ ಆಗ್ತೀಯ. ನೀ ಹಾಳಾಗ್ತೀಯ ಮಗುವೆ. ಆದರೆ ಒಂದು ದಿನ ಇವ ಬದುಕಿ ತೋರಿಸಿದ್ದಾನೆ. ಅದಕ್ಕೇನಾರು ಪರಿಹಾರ ಒಂದು 500 ರೂಪಾಯಿ ಇಟ್ಟರೆ ನಾನು ಇಲ್ಲಿ ನೋಡ್ರಿ ಬುಟ್ಟೆ ಒಳಗೆ ಇದೊಂದು ಸಣ್ಣ ಬೋಟ್ ಹೆಂಗೆ ಉಂಟು ನೋಡ್ರಿ. ಪಾಳ್ಯಕ್ಕೆ ನಿಂತ ಸನಿ 2 ತಾಸು ಆಯ್ತು ಕರೆ, ಇನ್ನೂ ಪಾಳೆ ಬರಲಿಲ್ಲ. ಇದೇನ ಇನ್ನೂ 3 ತಾಸಿಂದ ಬರಂಗೆ ಕಾಣಂಗಿಲ್ಲ. ದರ್ಶನ ಏನೇನೋ ಲೇಟ್ ಆಗ್ತದ, ತಿನ್ನೋದು ಒಟ್ಟು ಲೇಟ್ ಆಗ್ಬಾರ್ದು. ಮಾಡಿದಿ ಎಷ್ಟು ಮಾಡ್ತೀವಿ ಇವತ್ತೇನ ಪಾಳೆ ಮುಗಿಯಂಗಿಲ್ಲ. ಮತ್ತು ಇಲ್ಲಿರೋ ಬಿಲ್ಡಿಂಗ್ಗಳು ನೋಡ್ರಿ, ಎಷ್ಟು ಹೈಟ್ ಅದಾವೆ. ಒಂದು 4 ರಿಂದ 5 ಫ್ಲೋರ್ ಅಂತೂ ಅದೇ ಇದಾವೆ. ಇಲ್ಲೇ ಒಂದು ರಾಧಾಕೃಷ್ಣ ಗುಡಿನೂ ಐತೆ ನೋಡ್ರಿ. ಇಲ್ಲಿ ಒಳಗೆ ವಿಡಿಯೋ ಮಾಡೋಕೆ ಅಲವಿಲ್ಲ ನಾ ಥರ ನೋಡೋಕ್ಕೆ. ವಿಡಿಯೋ ಮಾಡಿದ್ರೆ ಅಲವಿಲ್ಲ ತೈತಿ ಅಂದು ರಿಸ್ಕ್ ತೊಗೊಂಡು ವಿಡಿಯೋ ಮಾಡತ್ತೀನಿ. ತ್ರಿಶೂಲ್ ನೋಡ್ರಿ, ಮೂರು ತಾಸು ಪಾಳ್ಯಕ್ಕೆ ನಿಂತ ಮ್ಯಾಗ ಈಗ ದರ್ಶನ ಆಗಿ ಈಗ ನಾವು ಹೊಂಟೇವಿ ಮಣಿಕರ್ಣಿಕಾ ಘಾಟಿಗೆ. ಮಣಿಕರ್ಣಿಕಾ ಘಾಟಿಗೆ ಹೋಗ್ಬೇಕಂದ್ರೆ ಇಂಥವೆಲ್ಲ ಸಂಧ್ಯಾ ಹೋಗ್ಕ ನೋಡ್ರಿ. ಗುಡಿದಿಂದ ಏನಿಲ್ಲ ಅಂದರೂ 1 ಕಿಲೋಮೀಟ್ರ್ ದೂರ ಇರೋದು. ಇಲ್ಲಿ ನೋಡ್ರಿ, ಇಲ್ಲೊಂದು ಸಂಧೆ ಇದೆ, ಇಲ್ಲೊಂದು ಸಂಧೆ, ಮತ್ತೆ ಈ ಕಡೆ ಒಂದು ಏನಿಲ್ಲ ಅಂದ್ರೆ 4-5 ಸಲ ರೀ ಆ ಸಂಧೆ ಈ ಸಂಧೆ ಬರೀ ಅಡ್ಡಾಡ್ದಾಗ. ಇದೇ ನೋಡ್ರಿ ಮಣಿಕರ್ಣಿಕಾ ಘಾಟ. ಇಲ್ಲಂತರೂ 24 ತಾಸು ಕಟ್ಟಿಗೆ ಉರಿತಿರ್ತಾವೆ. ಕಣ್ಣು ಮುಂದೆ ಏನಿಲ್ಲ ಅಂದ್ರೆ ಒಂದು 5-6 ಹೆಣ ಅಂತೂ ಈ ಸತಿ ಹೋಗಿದೆ. ನನ್ನ ಕಣ್ಣು ಮುಂದೆ ಏನಾಗ್ರೆ 5-6 ಡೆಡ್ ಬಾಡಿ ಹೋಗಿದ್ದು. ಅಂದರೆ ನೀವು ಇಷ್ಟೇ ಯೋಚನೆ ಮಾಡಿರಿ, ದಿನಕ್ಕೆ ಎಷ್ಟು ಡೆಡ್ ಬಾಡಿಗಳು ಇಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಅಂತ ಹೇಳಿ. ನಿಮ್ಮ ಕಣ್ಣು ಮುಂದೆ ಒಂದು ಐತಿ. ನಾವಿಲ್ಲಿ ಗಂಗಾ ನದಿ ದಂಡಿಗೆ ಬಂದೀವಿ. ಇವನಿಗೆ ತಿನ್ನೋದು ಹತ್ತೈತಿ ನೋಡ್ರಿ. ಮಾರ್ಕೆಟ್ದಾಗ ಏನಾರ ಸಿಕ್ತಂದ್ರೆ ಏನೋ ತಿನ್ನಲ್ರಿ, ಒಬ್ಬರೇ ತಿಂದು ಬಂದಾರ. ಇಲ್ಲ ನಾನು ನಿನ್ನ ಬಿಟ್ಟು ಯಾರೋ ಎಲ್ಲರೂ ತಿಂದಾರೆ. ಹಾಂ ಹಂಗೆ ಹೇಳೋದು. ಇದು ಬೇಕಾ ನಾವು ನಮ್ಮ ಇಬ್ಬರಿಗೆ ಮಲ್ಸ್ಯಾರೆ, ಆರಾಮ ತಿಂದಾರೆ ಅವರು. ಇದು ಬೇಜಾರಾಗಿದ್ದಾರೆ. ಒಮ್ಮೆ ವಾಟ್ಸಪ್ ನೋಡಿದ್ರೆ ಅಲ್ಲಿ ಸಾಕ್ರಿ. ಈ ಸದ್ಯ ಏನಾರ ಸಿಕ್ತಂದ್ರೆ ಹೊರಗೆ ತಿನ್ನೋಂತ, ಇಲ್ಲ ಅಂದ್ರೆ ರೂಮಿಗೆ ಹೋಗಿ ಮಕ್ಕಳಂತ. ಈ ವಿಡಿಯೋ ಇಲ್ಲೇ ಮುಗಿಸಂತ. ಬಾಯ್.